ಇದು ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಯ ಇಂದಿನ ಭೀಕರ ನೈಜ ಚಿತ್ರಣ. ಇಂದು ಮಧ್ಯಾಹ್ನ ಜೀವ ಕೈಯಲ್ಲಿ ಹಿಡಿದು ರೋಗಿಗಳು ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಮಲಗಿ ಕುಳಿತು ನರಳಾಡುತ್ತಿದ್ದಾರೆ. ಸಮಯ ಸರಿಯಾಗಿ ಮಧ್ಯಾಹ್ನ 3 ಗಂಟೆಯಾದರೂ ಚಿಕಿತ್ಸೆ ನೀಡಬೇಕಾದ ವೈದ್ಯರು ಮಾತ್ರ ನಾಪತ್ತೆಯಾಗಿದ್ದಾರೆ. ವೃದ್ಧರು, ಗರ್ಭಿಣಿಯರು ಮತ್ತು ಸಣ್ಣ ಮಕ್ಕಳು ನೋವಿನಿಂದ ಕಿರುಚಾಡುತ್ತಿದ್ದರೂ ಇಲ್ಲಿ ಕೇಳುವವರೇ ಇಲ್ಲದಂತಾಗಿದೆ. ಜನರ ತೆರಿಗೆ ಹಣದಲ್ಲಿ ಪ್ರತಿ ತಿಂಗಳು ದಪ್ಪ ಸಂಬಳ ಪಡೆಯುವ ಈ ವೈದ್ಯರಿಗೆ ಬಡವರ ಜೀವ ಎಂದರೆ ಅಷ್ಟೊಂದು ಕೀಳೆ? ಸಮಯಕ್ಕೆ ಸರಿಯಾಗಿ ಬಂದು ಕರ್ತವ್ಯ ನಿರ್ವಹಿಸಲು ಇವರಿಗೆ ಬರುವ ರೋಗವೇನು? ಕಣ್ಣೆದುರೇ ರೋಗಿಗಳು ನರಕಯಾತನೆ ಅನುಭವಿಸುತ್ತಿದ್ದರೂ ಆಸ್ಪತ್ರೆಯ ಆಡಳಿತ ಮಂಡಳಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತಿದೆಯೇ? ಈ ಬೇಜವಾಬ್ದಾರಿತನಕ್ಕೆ ಕೊನೆಯೆಂದು. ಇನ್ನೆಷ್ಟು ಪ್ರಾಣಗಳು ಬಲಿಯಾಗಬೇಕು ಇಲ್ಲಿನ ಅಧಿಕಾರಿಗಳು ಎಚ್ಚರಗೊಳ್ಳಲು? ಹುಮ್ನಾಬಾದ್ ನಾಗರಿಕರೇ, ಈ ಅನ್ಯಾಯದ ವಿರುದ್ಧ ಈಗಲೇ ಧ್ವನಿ ಎತ್ತಿ. ಸಂಬಂಧಪಟ್ಟ ಮೇಲಧಿಕಾರಿಗಳು ತಕ್ಷಣವೇ ಈ ಬೇಜವಾಬ್ದಾರಿ ವೈದ್ಯರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲೇಬೇಕು.